ನೋಡ್ರಿ ಈ ಬ್ರಿಡ್ಜ್ ಹತ್ರ ಟ್ರಾಫಿಕ್ ಕಮ್ಮಿ ಐತೆ. ದಯವಿಟ್ಟು ಫೈನಲ್ ಆಗಿ 8 ಅವರ್ ಟ್ರಾಫಿಕ್ ಅಲ್ಲಿ ನಿಂತು ಒಂದು ಬ್ರಿಡ್ಜ್ಗೆ ವೆಲ್ಕಮ್ ಟು ಮಹಾಕುಂಭ ಮೇಳ 2025. ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನಾನು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಎಲ್ಲೋಗ್ತೀನಿ ಅಂದರೆ ಆಲ್ರೆಡಿ ನಮ್ಮ ತಂದೆ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಮಹಾಕುಂಭ ಮೇಳಗೆ ಹೊರಟಿದ್ದೀನಿ. ಸೊ ಮಹಾಕುಂಭ ಮೇಳ ನೋಡಿಕೊಂಡು ಕಾಶಿ ನೋಡಿಕೊಂಡು ಅಯೋಧ್ಯೆ ನೋಡ್ಕೊಂಡು ಬರೋಣ ಅಂತ ಆಫ್ಟರ್ ಲಾಂಗ್ ಟೈಮ್ ಸೊ ಹೊರಟಿದ್ದೀನಿ. ಸೊ ಬನ್ನಿ, ಆ ರೋಡಲ್ಲಿ ಹೋಗ್ಬೇಕಾದ್ರೆ ಭಾಳ ಮಾತಾಡೋದಿರುತ್ತೆ. ಸೊ ಮಾತಾಡಿಕೊಂಡು ಏನೇನು ಸಿಗುತ್ತೋ ಎಲ್ಲ ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ಬನ್ನಿ ಹೋಗೋಣ ಸ್ನೇಹಿತರೆ. ಈ ಒಂದು ಜರ್ನಿಯಲ್ಲಿ ಕಂಪ್ಲೀಟು ಸೊ ಕಾಶಿ ಮತ್ತು ಅಯೋಧ್ಯ ಮತ್ತು ನಮ್ಮ ಮಹಾಕುಂಭ ಮೇಳ ಸೊ ಏನೇನಿದೆ ಏನೇನಿಲ್ಲ, ಸೊ ಜರ್ನಿ ಯಾವ ಥರ ಇರುತ್ತೆ, ಜರ್ನಿ ಕಷ್ಟ ಇರುತ್ತೋ ಸುಖವಾಗಿರುತ್ತೋ ಸೊ ಎಲ್ಲ ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ದಯವಿಟ್ಟು ನಿಮ್ಮಲ್ಲೊಂದು ದೊಡ್ಡ ನನ್ನ ಮನದಾಳದ ಒಂದು ರಿಕ್ವೆಸ್ಟು. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಬಡವನಿಗೊಂದು ಸಪೋರ್ಟ್ ಮಾಡಿ. ಸೊ ಬನ್ನಿ ಎಲ್ಲರೂ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಪುಣ್ಯಸ್ಥಳಕ್ಕೆ ಹೋಗಿ ಬರೋಣ. ಸೊ ಇದೇ ನಮ್ಮ ಗಾಡಿ. ಸೊ ಈ ಗಾಡಿಯಲ್ಲಿ ಮಧ್ಯಾಹ್ನನೇ ಹೊರಟೋಣ ಅಂತ ರೆಡಿ ಆದರೆ, ಸೊ ಫ್ಯಾಮ್ಲಿ ಕರ್ಕೊಂಡು ಹೋಗೋದು ನಿಮಗೆ ಗೊತ್ತಿರುತ್ತೆ. ಸೊ ಮಧ್ಯಾಹ್ನ ಅಂದರೆ ನೈಟ್ ಆಗೋಗುತ್ತೆ ಹೊರಡೋದು. ಹಂಗಾಗಿ ನಮ್ಮದು ಅದೇ ಥರ ಆಗಿ ಸೊ ಎಕ್ಸಾಕ್ಟ್ ಟೈಮ್ ಬಂದು ಈಗ 11 ಗಂಟೆ ಆಯಿತು. ಸೊ ನಮ್ಮ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಆಂಜನೇಯನ ಆಶೀರ್ವಾದ ತೊಗೊಂಡು ಸೊ ಗಾಡಿ ಪೂಜೆ ಮಾಡಿಕೊಂಡು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬನ್ನಿ. ಸೊ ಇವ್ರು ನಮ್ಮ ತಾಯಿ. ಸೊ ಇವ್ರಿಗೋಸ್ಕರನೇ ಈ ಜರ್ನಿ ಸ್ಟಾರ್ಟ್ ಮಾಡಿ ಹೊರಟಿದ್ದೀನಿ. ಸೊ ಪೂಜೆ ಮಾಡ್ತಾಯಿದ್ದಾರೆ. ಇದು ನಮ್ಮ ಆಂಜನೇಯ. ಹಂಗೆ ಹೋಗು. ನಾನು ಡ್ರೈವ್ ಮಾಡ್ತೀನಿ. ಮುಂದೆ ಕುತ್ಕೊಳ್ರಿ ಎಲ್ಲ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹರ ಮಹಾದೇವ್. ಜೈ ಶ್ರೀರಾಮ್. ಜೈ ಬಜರಂಗಬಲಿ. ಜೈ ಶ್ರೀರಾಮ್. ಜೈ ಬಜರಂಗಬಲಿ.
ನಿಂತವ್ರಲ್ಲ ಯಾರು ಗೊತ್ತಾ ಅವರು ಪ್ರಯಾಗ್ರಾಜಲ್ಲಿ ಸಿಕ್ಕಾಪಟ್ಟೆ ರಶ್ ಅಂತ ಹೇಳ್ಬಿಟ್ಟು ಪ್ರಯಾಗ್ರಾಜಲ್ಲಿ ಫುಲ್ ರಶ್ ಅಂತ ಹೇಳ್ಬಿಟ್ಟು ಮನೇಲೆ ಗಂಗೆ ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಪ್ರಯಾಗ್ರಾಜ್ಗೆ ಆಲೆ ಹೊಂಟು ನಿಂತವ್ರೆ ನೋಡಿ. ಅವತ್ತಿಗೆ ಮಾತ್ರ ಆತ ನೋಡಿ ಇವರೇ ಹೊಂಟಿರೋದು. ಪೂಜೆ ಮಾಡಿದ್ಕೆ ಗಂಗಮ್ಮ ತಾಯಿ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲ ನಿಜ ಗಂಗಮ್ಮ ತಾಯಿ ಪೂಜೆ ಮಾಡಿದ್ಕೆ ಗಂಗಮ್ಮ ತಾಯಿ ಕರ್ಕೊಂಡು ಹೋಗ್ತಾ ಇರೋದು. ಸ್ನೇಹಿತರೆ ಫೈನಲಾಗೆ ಸಿಟಿ ಎಲ್ಲ ಕ್ರಾಸ್ ಮಾಡಿಕೊಂಡು ಸೊ ಹೈವೇ ಟಚ್ ಆದರೆ ಈಗ ಸೊ ಏನಿಲ್ಲ ಆರಾಮ್ ಜರ್ನಿ ಎಲ್ಲ ಆರಾಮಾಗಿ ಹೋಗ್ತಾ ಇದೆ. ಸೊ ಹಾಫ್ ಆನ್ ಅವರ್ ಜರ್ನಿ ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ. ರೋಡ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಸೇಫಾಗಿ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ಥರ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ. ಸೊ ಈಗ ಕಂಪ್ಲೀಟ್ ಓವರ್ ನೈಟ್ ಜರ್ನಿ ಮಾಡೋಣ ಅಂತ ಸೊ ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಬೆಳಗಿನ ಜಾವ ಅಷ್ಟರಲ್ಲಿ ನಾವು ಹೈದ್ರಾಬಾದ್ ಕ್ರಾಸ್ ಮಾಡಿಕೊಂಡು ಸೊ ಆಲ್ಟ್ ಆಗಬೇಕು ಅಂದ್ಬಿಟ್ಟು ನಮ್ಮ ಒಂದು ಪ್ಲ್ಯಾನು. ಸೊ ಅದೇ ರೀತಿಯಲ್ಲಿ ಕಂಪ್ಲೀಟು ಈ ಒಂದು ನೈಟ್ ಜರ್ನಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನು ನೈಟ್ ಜರ್ನಿ ಯಾವ ಥರ ಇರುತ್ತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡ್ತಿದ್ದ ಫುಲ್ ವೀಡಿಯೋ ವಾಚ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 140 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ಸೊ ಟ್ರಾವೆಲ್ ಮಾಡಿ ಸೊ ಒಳಗಡೆ ಕೂತಿರೋರಿಗೆಲ್ಲ ಸ್ವಲ್ಪ ಕಾಲು ನೋವೆಲ್ಲ ಬಂದ್ಬಿಡ್ತಾಗಲೇ. ಸೊ ಹಾಗಾಗಿ ಒಂದು 5 ನಿಮಿಷ ಬ್ರೇಕ್ ಕೊಡೋಣ ಅಂತ ಒಂದು ಪೆಟ್ರೋಲ್ ಬಂಕಲ್ಲಿ ಸೊ ವಾಶ್ರೂಮ್ಗೆಲ್ಲ ಹೋಗಿ ಸ್ವಲ್ಪ ಫ್ರೆಶ್ ಆಗಲಿ ಅಂತ ಸೊ ನಿಲ್ಲಿಸಿದೆ. ಸೊ ನೀವು ಫ್ಯಾಮಿಲಿ ಜೊತೆ ಏನೋ ಬಂದರೆ ಎವ್ರಿ 2 ಅವರ್ಸ್ಗೆ ಅವ್ರು ಒಂಚೂರು ಬ್ರೇಕ್ ಕೊಡಿ. ಸೊ ಆಚೆ ಬಂದು ಸ್ವಲ್ಪ ಓಡಾಡಿದ್ರೆ ಸೊ ಅವ್ರಿಗೊಂಚೂರು ಫ್ರೀ ಆಗುತ್ತೆ. ಸೊ ನೆಕ್ಸ್ಟು ಮುಂದಿನ ಜರ್ನಿಗೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ. ನನ್ನ ಜೊತೆ ಬಂದಿರೋ ಪಾರ್ಟ್ನರು ಸೊ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 80 ಕಿಲೋಮೀಟ್ರ್ ಬರ್ತಾ ಇದ್ದಂಗೆ ಸೊ ಆಗಲೇ ಬ್ಯಾಕ್ ಡೌನ್ ಅವ್ರದ್ದು. ಸೊ ಎಲ್ಲ ಆಗಲೇ ತಾಚ್ಕೊಂಬಿಟ್ಟಿದ್ವು. ಸೊ ಏನಿದ್ರು ಈಗ ನಾನು ಒಬ್ಬನೇ ಡ್ರೈವಿಂಗ್ ಮಾಡಬೇಕು. ಸೊ ನಾನ್ ಸ್ಟಾಪ್ ಹೈದ್ರಾಬಾದು. ಸೊ ಹೈದ್ರಾಬಾದಲ್ಲಿ ಸರಿ ಆಲ್ಮೋಸ್ಟ್ ಅನಂತಪುರ ಕ್ರಾಸ್ ಮಾಡಿ ಸೊ ನಿಯರ್ ಕರ್ನೂಲ್ ಹತ್ರ ರೀಚ್ ಆಗಿದೆ. ಸೊ ನಮ್ಮಲ್ಲಿ ಎಲ್ಲರಿಗೂ ಟೀ ಕುಡಿಯೋಣ ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿದೆ ಅಂತ ಹೇಳಿದ್ರು. ಹಾಗಾಗಿ ಸ್ಟಾಪ್ ಮಾಡಿದೆ. ನಿಲ್ಸಿದ್ದೀನಿ ನೋಡ್ರಿ. ಸೊ ಟೋಲು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ 5ನೇ ಟೋಲ್ ಹತ್ರ ನಿಲ್ಲಿಸಿ ಸೊ ಒಂದು ಸಣ್ಣ ಟೀ ಕುಡಿತಾ ಇದ್ದೀರಿ. ಸೊ ನೀವು ಒಂದು 3 to 4 ಅವರ್ಸ್ಗೆ ಸ್ಟಾಪ್ ಕೊಟ್ಟು ಸೊ ನಿಮ್ಮ ಪೇರೆಂಟ್ಸ್ಗೆ ಏನಾದರೂ ಎನರ್ಜಿ ಅಂತ ಬೂಸ್ಟ್ ಬರೋವಂಥದ್ದು ಏನಾದರೂ ಕೊಡಿಸಿ ಸೊ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡಿ. ಅಮ್ಮ ಏನು ಚಳಿ ಜಾಸ್ತಿನಾ? ಬೆಂಗಳೂರಲ್ಲಿ ಕುತ್ಕೊಂಡಿದ್ದು ಈಗ ಆಚೆ ಬಂದಿದೆಯಾ? ಹೆಂಗಿದೆ ವಾತಾವರಣ? ಹೌದಾ? ಏನು ಚಳಿ ಆಗ್ತಾಯಿಲ್ಲ ನಿಂಗೆ? ಆರಾಮಾಗಿದೆಯಾ? 4 ಅವರ್ ಜರ್ನಿ ಹೆಂಗಿತ್ತು? ಚೆನ್ನಾಯ್ತಾ? ಮುಂದಕ್ಕೆ ಹೋಗೋಣ. ಸೊ ಫೈನಲಾಗಿ ಅನಂತಪುರ ಕ್ರಾಸ್ ಮಾಡಿಕೊಂಡು ನಿಯರ್ ಕರ್ನೂಲ್ ಹತ್ತತ್ರ ರೀಚ್ ಆದರೆ ಸೊ ರೀಚ್ ಆಗ್ಬಿಟ್ಟು ಸೊ ಸಣ್ಣದೊಂದು ಟ್ಯಾನಿಕ್ ತೊಗೊಳೋಣ ಅಂತ ಒಂದು ಸಣ್ಣ ಬ್ರೇಕ್ ಕೊಟ್ಟು ಟೋಲ್ ಹತ್ರ. ಸೊ ನಮ್ಮವರೆಲ್ಲ ಫುಲ್ಲು ಸಿಕ್ಕಾಬಿಟ್ಟು ಸ್ಲೀಪಲ್ಲಿದ್ದರು.
ಎಲ್ಲಾದ್ರು ಹೊರಟೋಗಿದ್ರು ಮೇಲಕ್ಕೆ. ಸೊ ಈಗ ಎದ್ದು ಎಲ್ಲಾದ್ರು ಸ್ವಲ್ಪ ಎನರ್ಜಿ ತಗೊಂತಿದ್ದಾರೆ ನೋಡ್ರಿ. ಅಮ್ಮ ಹೆಂಗಿದೆ ಜರ್ನಿ 4 ಅವರ್? ಎನರ್ಜಿ ತಗೊಂಡ ಟೀ ಕುಡ್ದ? ಇನ್ನು 4 ದಿವಸ ಐತೆ. ಇನ್ನು 4 ಸಲ ಚಳಿ ಹೇಗಿದೆ ಅಮ್ಮ? ಇಲ್ಲಲ್ಲ ನೀನ್ ಕೇಳ್ಬೇಕಾಗಿ ಹೆಂಗೆ ಟ್ರೈನ್ ಜರ್ನಿ ಬೆಸ್ಟ್ ಕಾರ್ ಜರ್ನಿ ಬೆಸ್ಟಾ? ಇದು ಸುಮ್ಮನೆ ಒಂದು 20%. ಟ್ರೈನ್ ಬೇಡವಾ? ಅವ ಕಾರ್ ಬೇಕಾ ಟ್ರೈನ್ ಬೇಕಮ್ಮ? ಹೋಗೋಣ ಮುಂದಕ್ಕೆ. ಏನ್ ಬೇಕಮ್ಮ? ಓಕೆ ಬನ್ನಿ ಸ್ನೇಹಿತರೆ ಹೋಗೋಣ ಮುಂದಕ್ಕೆ. ಸ್ನೇಹಿತರೆ ಫೈನಲ್ ಆಗಿ ಕರ್ನೂಲ್ ರೀಚ್ ಆದ್ರಿ. ಸೊ ನೀವೇನಾದರೂ ಇಲ್ಲಿಂದ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ, ಸೊ ಆದಷ್ಟು ನೀವು ವೆಹಿಕಲ್ ಬರ್ತಾಯಿದ್ರೆ ಪೆಟ್ರೋಲು ಮತ್ತು ಡೀಸೆಲ್ಲು ಕರ್ನಾಟಕ ಬಾರ್ಡ್ರಲ್ಲೇ ಫಿಲ್ ಮಾಡ್ಕೊಂಬಿಡಿ. ಸೊ ನೀವು ಕರ್ನಾಟಕ ಬಾರ್ಡ್ರ್ ದಾಟ್ತಂದರೆ ನೋಡಿರಿ ಇಲ್ಲಿ ತೋರಿಸ್ತೀನಿ ಎಷ್ಟಿದೆ ಅಂತ ಪೆಟ್ರೋಲು ಮತ್ತು ಡೀಸೆಲ್ ರೇಟು. ಸೊ ಡೀಸೆಲ್ ಬಂದ್ಬಿಟ್ಟು 97 ರೂಪಾಯಿ 44 ಪೈಸೆ ಇದೆ. ಸೊ ನಮ್ಮ ಬೆಂಗಳೂರಿಗೂ ಇಲ್ಲಿಗೂ ಎಷ್ಟು ಡಿಫ್ರೆಂಟ್ ಇದೆ ನೋಡ್ಕೊಳ್ಳಿ. 6 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಸೊ ಪೆಟ್ರೋಲ್ ರೇಟ್ ತೋರಿಸ್ತೀನಿ ಇದೆ ಒಂದು ನಿಮಿಷ. ಪೆಟ್ರೋಲ್ ಬಂದ್ಬಿಟ್ಟು 109. ಸೊ 109.59. ಸೊ ನಮ್ಮ ಬೆಂಗಳೂರಿಗೂ ಇಲ್ಲಿಗೂ 6 ರೂಪಾಯಿ ಡಿಫ್ರೆನ್ಸ್ ಇದೆ. ಸೊ ನೀವೇನಾದರೂ ಕುಂಭಮೇಳ ಏನಾದರೂ ಬರ್ತಾಯಿದ್ರೆ ಆಲ್ಮೋಸ್ಟು ಬಾರ್ಡ್ರ್ ಬಂದೋಗಿ ತಿರ್ಗಾ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬರ್ರಿ. ನಮಗೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಇಲ್ಲಿ. ಸೊ ನಾವು ಬ್ಯಾಂಗ್ಳೂರಲ್ಲೇ ಇನ್ನೊಂದು ಅರ್ಧ ಟ್ಯಾಂಕ್ ಇತ್ತು. ಸೊ ಹಾಗೆ ಬಂದ್ಬಿಟ್ರಿ ನೈಟ್ ಅಲ್ವಾ, ಮುಂದೆ ಹೋಗಿ ನೋಡಿ ಹಾಕ್ಸ್ಕೊಳೋಣ ಅಂತ. ಸೊ ನಾವು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಆದಷ್ಟು ನೀವು ಕರ್ನಾಟಕ ಬಾರ್ಡ್ರಲ್ಲೇ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಂದರೆ ಏನೋ ಒಂಚೂರು ಉಳಿತಾಯ ಆಗುತ್ತೆ. ಆ ಉಳಿತಾಯದಲ್ಲಿ ಒಂದು ಚಿಪ್ಸು ಕಾಫಿ ಏನಾದರೂ ಕುಡಿಯೋಷ್ಟು ಉಳಿತಾಯ ಆಗ್ಬೋದು. ಸೊ ನೋಡೋಣ, ಈ ಹೈದ್ರಾಬಾದ್ ಬಿಟ್ಟು ಇನ್ನು ನಾಗ್ಪುರ್ ಹತ್ರ ಹೋದಾಗೆ ಅಲ್ಲೇನು ರೇಟ್ ಇದೆ ಅಂತ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ. ಸೊ ನಮ್ಮ ವೀಡಿಯೋ ಯಾವುದೋ ಸ್ಕಿಪ್ ಮಾಡ್ತೀರಾ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡ್ಕೊಂಡು ಬನ್ನಿ. ಸೊ ಬನ್ನಿ ಹೋಗೋಣ ಕುಂಭಮೇಳಗೆ.